ನಮಸ್ಕಾರ ಸ್ನೇಹಿತರೆ. ಅಮಾವಾಸ್ಯೆಯಂದು ಮಗು ಹುಟ್ಟಿದರೆ ಅದು ಅಶುಭ. ಅಂತಹ ಮಗುವಿನಿಂದ ಕುಟುಂಬಕ್ಕೆ ಕಷ್ಟಗಳು ಬರುತ್ತವೆ. ಜೀವನದಲ್ಲಿ ಏಳಿಗೆ ಇರುವುದಿಲ್ಲ. ಇಂತಹ ಮಾತುಗಳನ್ನು ನೀವು ಯಾವಾಗಲಾದರೂ ಕೇಳಿದ್ದೀರಾ? ಇಂದಿಗೂ ನಮ್ಮ ಸಮಾಜದಲ್ಲಿ ಅನೇಕ ಜನರು ಈ ನಂಬಿಕೆಯನ್ನು ಸತ್ಯವೆಂದು ಭಾವಿಸುತ್ತಾರೆ. ಆದರೆ ನಿಜವಾಗಿಯೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೀಗೆ ಹೇಳಲಾಗಿದೆಯೇ? ಅಥವಾ ಇದು ಕೇವಲ ಜನರ ಮೂಢನಂಬಿಕೆಯೇ? ಇಂದಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆಯಂದು ಜನಿಸಿದ ಮಕ್ಕಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ? ಪುರಾಣಗಳಲ್ಲಿ ಇದರ ಬಗ್ಗೆ ಯಾವುದೇ ಉಲ್ಲೇಖ ಇದೆಯೇ? ಅಂತಹ ಮಕ್ಕಳ ಭವಿಷ್ಯ ಹೇಗಿರುತ್ತದೆ? ಯಾವ ದೋಷಗಳಿದ್ದರೆ ಯಾವ ಪರಿಹಾರ ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲು ಅಮಾವಾಸ್ಯೆ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರತಿ ತಿಂಗಳ ಕೃಷ್ಣಪಕ್ಷದ ಕೊನೆಯ ದಿನವನ್ನು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಚಂದ್ರನು ಸೂರ್ಯನೊಂದಿಗೆ ಒಂದೇ ದಿಕ್ಕಿನಲ್ಲಿ ಇರುವುದರಿಂದ ನಮಗೆ ಕಾಣಿಸುವುದಿಲ್ಲ. ಆದ್ದರಿಂದ ಇದನ್ನು ಚಂದ್ರರಹಿತ ರಾತ್ರಿ ಎಂದು ಕರೆಯುತ್ತಾರೆ. ಆದರೆ ಗಮನಿಸಿ, ಚಂದ್ರನು ಕಾಣಿಸದಿದ್ದರೂ ಅವನ ಅಸ್ತಿತ್ವ ಇಲ್ಲ ಎಂದು ಅರ್ಥವಲ್ಲ. ಅವನು ತನ್ನ ಪಥದಲ್ಲಿ ಸಹಜವಾಗಿಯೇ ಇರುತ್ತಾನೆ. ಅಮಾವಾಸ್ಯೆ ಅಶುಭವೇ? ಇಲ್ಲಿಯೇ ಬಹಳ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅಮಾವಾಸ್ಯೆ ಎಂದರೆ ಅಶುಭ ದಿನ ಎಂದು ಶಾಸ್ತ್ರಗಳು ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಈ ದಿನವನ್ನು ಪಿತೃಗಳ ಆರಾಧನೆಗೆ, ತಪಸ್ಸಿಗೆ, ಧ್ಯಾನಕ್ಕೆ, ದಾನಧರ್ಮಕ್ಕೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಅನೇಕ ದೇವಾಲಯಗಳಲ್ಲಿ ಅಮಾವಾಸ್ಯೆಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ಹೀಗಿರುವಾಗ ಆ ದಿನ ಜನಿಸಿದ ಮಗು ಅಶುಭ ಎಂದು ಹೇಳುವುದು ಸರಿಯಲ್ಲ. ಹಿಂದಿನ ಕಾಲದಲ್ಲಿ ಜನರು ಚಂದ್ರನ ಬೆಳಕು ಇಲ್ಲದ ರಾತ್ರಿ ಭಯಪಡುವವರಾಗಿದ್ದರು. ಕತ್ತಲೆ, ಕಾಡು ಪ್ರಾಣಿಗಳು ಹಾಗೂ ಸುರಕ್ಷತೆಯ ಕೊರತೆಯಿಂದ ಅಮಾವಾಸ್ಯೆಯ ಬಗ್ಗೆ ಭಯ ಬೆಳೆದಿತು. ಕಾಲಕ್ರಮೇಣ ಆ ಭಯವೇ ಮೂಢನಂಬಿಕೆಯಾಗಿ ಬಿಟ್ಟಿತು. ನಂತರ ಕೆಲವರು ಅದನ್ನು ಮಕ್ಕಳ ಜನನಕ್ಕೂ ಸಂಬಂಧಿಸಿ ತಪ್ಪು ಕಲ್ಪನೆಗಳನ್ನು ಹರಡಿದರು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಗು ಜನಿಸಿದ ದಿನಕ್ಕಿಂತ ಮುಖ್ಯವಾದುದು ಜನನ ಸಮಯ, ಲಗ್ನ, ನಕ್ಷತ್ರ, ರಾಶಿ, ಗ್ರಹಸ್ಥಿತಿ, ಚಂದ್ರನ ಬಲ, ದಶಾಭುಕ್ತಿ ಇವುಗಳೆಲ್ಲ ಸೇರಿ ಜಾತಕವನ್ನು ನಿರ್ಧರಿಸುತ್ತವೆ. ಕೇವಲ ಅಮಾವಾಸ್ಯೆಯಂದು ಹುಟ್ಟಿದ್ದಾನೆ ಎಂಬ ಕಾರಣಕ್ಕೆ ಯಾರ ಜೀವನವನ್ನೂ ನಿರ್ಧರಿಸಲು ಸಾಧ್ಯವಿಲ್ಲ. ಜ್ಯೋತಿಷ್ಯ ತಜ್ಞರ ಪ್ರಕಾರ ಇಂತಹ ಮಕ್ಕಳು ಸಾಮಾನ್ಯವಾಗಿ ಆಳವಾದ ಚಿಂತನೆ ಮಾಡುವವರು, ಏಕಾಂತವನ್ನು ಇಷ್ಟಪಡುವವರು, ಆಧ್ಯಾತ್ಮಿಕ ಆಸಕ್ತಿ ಹೊಂದಿರುವವರು, ಹೆಚ್ಚು ಭಾವನಾತ್ಮಕ ಸ್ವಭಾವದವರು, ಹೊಸ ಆಲೋಚನೆಗಳನ್ನು ಹೊಂದಿರುವವರು, ಜೀವನದಲ್ಲಿ ತಮ್ಮದೇ ದಾರಿಯನ್ನು ನಿರ್ಮಿಸಿಕೊಳ್ಳುವವರು. ಇದು ಎಲ್ಲರಿಗೂ ಒಂದೇ ರೀತಿಯಾಗುವುದಿಲ್ಲ. ಜಾತಕದ ಸಂಪೂರ್ಣ ವಿಶ್ಲೇಷಣೆಯ ನಂತರ ಮಾತ್ರ ನಿಖರವಾದ ಫಲಿತಾಂಶ ಹೇಳಬಹುದು. ಅಮಾವಾಸ್ಯೆಯಲ್ಲಿ ಹುಟ್ಟಿದವರು ಯಶಸ್ವಿಯಾಗುವುದಿಲ್ಲವೇ? ಖಂಡಿತವಾಗಿಯೂ ಅಲ್ಲ. ಜಗತ್ತಿನಲ್ಲಿ ಅನೇಕ ಯಶಸ್ವಿ ವ್ಯಕ್ತಿಗಳು ವಿಭಿನ್ನ ತಿಥಿಗಳಲ್ಲಿ ಜನಿಸಿದ್ದಾರೆ. ಯಶಸ್ಸು ಎಂಬುದು ಪರಿಶ್ರಮ, ಶಿಕ್ಷಣ, ಉತ್ತಮ ನಿರ್ಧಾರಗಳು, ಶಿಸ್ತು ಹಾಗೂ ಅವಕಾಶಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಜನ್ಮತಿಥಿ ಮಾತ್ರ ಯಶಸ್ಸಿನ ನಿರ್ಧಾರಕವಲ್ಲ. ಅಮಾವಾಸ್ಯೆಯಂದು ಚಂದ್ರನ ಬೆಳಕು ಕಾಣಿಸುವುದಿಲ್ಲ. ಆದ್ದರಿಂದ ಕೆಲವರ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿರಬಹುದು. ಆದರೆ ಎಲ್ಲರಲ್ಲೂ ಹೀಗೆ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಚಂದ್ರನ ಸ್ಥಾನ, ರಾಶಿ, ನಕ್ಷತ್ರ ಮತ್ತು ಇತರ ಗ್ರಹಗಳ ದೃಷ್ಟಿಯು ಮಹತ್ವದ್ದಾಗಿದೆ. ಪೋಷಕರು ಭಯಪಡಬೇಕೇ? ಇಲ್ಲ. ಮಗು ಅಮಾವಾಸ್ಯೆಯಂದು ಜನಿಸಿದೆ ಎಂದು ದುಃಖಪಡುವ ಅಗತ್ಯವೇ ಇಲ್ಲ. ಅಂತಹ ಮಗುವನ್ನು ಪ್ರೀತಿಯಿಂದ ಬೆಳೆಸುವುದು, ಉತ್ತಮ ಶಿಕ್ಷಣ ನೀಡುವುದು, ಒಳ್ಳೆಯ ಸಂಸ್ಕಾರ ಕಲಿಸುವುದು ಅತ್ಯಂತ ಮುಖ್ಯ. ಭಯ ಮತ್ತು ಮೂಢನಂಬಿಕೆ ಮಗುವಿನ ಆತ್ಮವಿಶ್ವಾಸವನ್ನೇ ಕುಗ್ಗಿಸಬಹುದು. ಕೆಲವರು ಕುಟುಂಬದ ಸಂಪ್ರದಾಯದಂತೆ ಶಿವನ ಪೂಜೆ, ಪಿತೃತರ್ಪಣ, ಅನ್ನದಾನ, ಬಡವರಿಗೆ ಸಹಾಯ, ಚಂದ್ರನಿಗೆ ಸಂಬಂಧಿಸಿದ ಮಂತ್ರಜಪ, ಸೋಮವಾರ ಶಿವಾಭಿಷೇಕ ಇತ್ಯಾದಿಗಳನ್ನು ಮಾಡುತ್ತಾರೆ. ಇವು ಭಕ್ತಿಯಿಂದ ಮಾಡುವ ಆಧ್ಯಾತ್ಮಿಕ ಆಚರಣೆಗಳು. ಇವುಗಳನ್ನು ಕಡ್ಡಾಯ ಪರಿಹಾರ ಎಂದು ಪರಿಗಣಿಸಬಾರದು. ಯಾವುದೇ ಜ್ಯೋತಿಷಿ ಕೇವಲ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದೀಯಾ, ನಿನ್ನ ಜೀವನ ಹಾಳಾಗುತ್ತದೆ ಎಂದು ಹೇಳಿದರೆ ಅದನ್ನು ನಂಬಬೇಡಿ. ನಿಜವಾದ ಜ್ಯೋತಿಷ್ಯ ಶಾಸ್ತ್ರ ಎಂದಿಗೂ ಒಂದೇ ಅಂಶದ ಆಧಾರದ ಮೇಲೆ ಫಲ ಹೇಳುವುದಿಲ್ಲ. ಸಂಪೂರ್ಣ ಜಾತಕವನ್ನು ಪರಿಶೀಲಿಸಿದ ನಂತರವೇ ಅಭಿಪ್ರಾಯ ನೀಡುತ್ತದೆ. ಸ್ನೇಹಿತರೆ, ಅಮಾವಾಸ್ಯೆ ಎಂದರೆ ಅಶುಭ ಎಂಬ ನಂಬಿಕೆಗೆ ಯಾವುದೇ ದೃಢವಾದ ಜ್ಯೋತಿಷ್ಯ ಆಧಾರ ಇಲ್ಲ.
ಮಗು ಯಾವ ತಿಥಿಯಲ್ಲಿ ಜನಿಸಿದರೂ ಅದು ದೇವರ ಅಮೂಲ್ಯ ಕೊಡುಗೆ. ಅದರ ಭವಿಷ್ಯವನ್ನು ನಿರ್ಧರಿಸುವುದು ಕೇವಲ ಜನ್ಮದಿನವಲ್ಲ, ಅದರ ಸಂಸ್ಕಾರ, ಶಿಕ್ಷಣ, ಪರಿಶ್ರಮ, ಉತ್ತಮ ಚಿಂತನೆ ಮತ್ತು ಜೀವನದ ಸರಿಯಾದ ನಿರ್ಧಾರಗಳು. ಆದ್ದರಿಂದ ಅಮಾವಾಸ್ಯೆಯಲ್ಲಿ ಜನಿಸಿದ ಮಕ್ಕಳ ಬಗ್ಗೆ ಅನಗತ್ಯ ಭಯ ಅಥವಾ ಮೂಢನಂಬಿಕೆಗಳನ್ನು ದೂರವಿಡಿ. ಸರಿಯಾದ ಜ್ಞಾನವನ್ನು ಪಡೆಯಿರಿ, ಸತ್ಯವನ್ನು ತಿಳಿಯಿರಿ ಮತ್ತು ಇತರರಿಗೂ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಇಂತಹ ಜ್ಯೋತಿಷ್ಯ, ಧಾರ್ಮಿಕ ಹಾಗೂ ಸತ್ಯಾಂಶ ಆಧಾರಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭವಾಗಲಿ.